ಬಟ್ ಇದೊಂಥರ ಸಾಕಕ್ಕೂ ಚೆನ್ನಾಗಿದೆಲ್ಲ, ತುಂಬಾ ಮುದ್ದಾಗಿದೆ. ನಿಜಲ್ಲೂ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಿಜಲ್ಲೂ ಒಂಥರ ಹಸು ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ನೈಸ್ ಆಗಿದೆ. ಮತ್ತೆ ನಿಮಗೆಲ್ಲ ಇದ್ರದ್ದೇನು ನಮ್ಮ HF ಆಗ್ಲಿ ಜರ್ಸಿ ಆಗ್ಲಿ ಮೇಂಟೈನ್ ಮಾಡ್ದಂಗೆಲ್ಲ ಅಷ್ಟಲ್ಲೇನ್ ಖರ್ಚು ಬರಲ್ಲ. ತುಂಬಾ ಈಸಿ ಮೇಂಟೆನೆನ್ಸ್. ಹುಲ್ಲಲ್ಲೇನ್ ಜಾಸ್ತಿ ತುಂಬಾ ಬೇಕಾಗಿಲ್ಲ. ತಳಿ ಇದು ಸ್ಪೆಷಾಲಿಟಿ ಏನಂದ್ರೆ ಇದು ಮೆಚ್ಯೂರ್ಡ್. ಇದು ಈ ಹೈಟ್ ಇಷ್ಟೇ ಹೋಗೋದು. ಇಷ್ಟೇ ಆಯ್ತು. ಮಾಮೂಲಿ ಇರುತ್ತ ನಿಮಗೆ ಸಿಕ್ಕಾಪಟ್ಟೆ. ಸ್ವಲ್ಪ ತುಂಟ ಅನ್ಸುತ್ತೆ. ತುಂಟ ಜಾಸ್ತಿ ಇದು. ಇವನಿಗೆ ಸ್ವಲ್ಪ ನಾವು ಜಾಸ್ತಿ ಮುದ್ದು ಮಾಡಿದ್ರೆ ಜಾಸ್ತಿ ಇದು ಹಂಗೆ ನಮ್ಮ ಮಯಾಂಕ್ ತರ ಆಡ್ತಾನೆ ಸ್ವಲ್ಪ. ನಮಸ್ಕಾರ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಕುಬ್ಜ ತಳಿ ಅಂದ್ರೆ ಚಿಕ್ಕ ಹಸುವಿನ ಪರಿಚಯ ನಿಮ್ಗೆಲ್ಲರಿಗೂ ಮಾಡ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ಇದು ಬಂದ್ಬಿಟ್ಟು ಪುಂಗನೂರ್ ತಳಿ. ಇದು ನಮ್ಮ ಭಟ್ರು ಗಾರ್ಡನ್ ನಲ್ಲಿ ಇರೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಅವರ ಮಗ ಅವರು ಅದ್ರ ಪೂರ್ತಿ ವಿವರಣೆ ಕೊಡ್ತಾರೆ. ಯಾವ ತರ ಈ ತಳಿ, ಇದು ಎಲ್ಲಿ ತಂದ್ರು, ಇದ್ರ ವಿಶೇಷತೆ ಏನು, ಸೊ ಇದನ್ನ ಏನಕ್ಕೆ ಅವ್ರು ಸಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾತಾಡೋಣ. ಸರ್, ನನ್ನ ಹೆಸರು ವಿಜೇಶ್ವರ್ ಶರ್ಮಾ ಅಂತ. ನಾವು ಇವಾಗ ಇಲ್ಲಿ ಭಟ್ ಗಾರ್ಡನ್ ಅಲ್ಲಿ ನಮ್ಮ ತಂದೆಯವರು ಇದು ಫಾರ್ಮ್ ಅಲ್ಲಿ ಇದೀವಿ. ಸೊ ಇದು ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಪುಂಗನೂರ್ ವೆರೈಟಿಯ ಒಂದು ದನ. ನಮ್ಮ ಭಾರತದ ದೇಶಿ ದನ ಇದು. ಇದು ಆಕ್ಚುಲಿ ಆಂಧ್ರದಲ್ಲಿ ಚಿತ್ತೂರು ಡಿಸ್ಟ್ರಿಕ್ಟ್ ಇದೆಯಲ್ಲ, ಹೌದು, ಅಲ್ಲಿ ಒಂದು ಪುಂಗನೂರ್ ಅಂತ ಊರೇ ಇದೆ. ಸೊ ಅಲ್ಲಿ ಇದು ತಳಿ. ಇದು ಈ ಸ್ಪೆಷಾಲಿಟಿ ಏನಂದ್ರೆ ಇದು ಮೆಚ್ಯೂರ್ಡ್. ಇದು ಈ ಹೈಟ್ ಇಷ್ಟೇ ಹೋಗೋದು. ಇಷ್ಟೇ ಆಯ್ತು. ಮಾಮೂಲಿ ಇರುತ್ತ ನಿಮಗೆ ಸಿಕ್ಕಾಪಟ್ಟೆ ಹೈಟ್ ಎಲ್ಲ ಬರೋದಿಲ್ಲ. ಇದು ಅಲ್ಲಿದು ನಾಟಿ ತಳಿ. ಅಲ್ಲಿದು ಈಗ ನಮ್ ಕಡೆ ಎಲ್ಲ ಮಲ್ನಾಡ್ ಗಿಡ್ಡ ಎಲ್ಲ ಏನಿದೆ ಅದು ಅದೇ ರೀತಿ ಇದು ಪುಂಗನೂರಲ್ಲಿ ಈ ವೆರೈಟಿ. ಸೊ ಇದ್ರಲ್ಲಿ ಇನ್ನೊಂದು ಬ್ರೀಡ್ ಇದೆ, ಮಿನಿಯೇಚರ್ ಪುಂಗನೂರ್ ಅಂತ. ಇನ್ನು ಚಿಕ್ಕದು. ಅದು ಇದಕ್ಕಿಂತನೂ ಇಷ್ಟು ಈ ಹೈಟ್ ಬರುತ್ತೆ. ಅಷ್ಟೇ ಹೈಟ್. ಹೌದು, ನಾವು ಒಂದಷ್ಟು ರೀಲ್ಸ್ ಎಲ್ಲ ನೋಡಿದೀವಿ. ಮನೆ ಒಳಗಡೆ ಹಸುಗಳು ಓಡಾಡೋದು ಆ ವೆರೈಟಿ. ಸೊ ಇದೆಲ್ಲ ಪುಂಗನೂರ್ ಅಂತಾನೆ ಕರೆಯೋದು ಇದನ್ನ, ಪುಂಗನೂರು ಅಂತ. ಆ ಮಿನಿಯೇಚರ್ ಪುಂಗನೂರ್ ಏನಿದೆ ಅದು ಇನ್ನ ಚಿಕ್ಕದು, ಅದು ರೇಟು ಜಾಸ್ತಿ ಅದಕ್ಕೆ. ಸೊ ಇದು ನೋಡಿ, ಇದು ಹೋರಿ ಇದು ಅಂದ್ರೆ ಅಲ್ಲಿ ಒಂದು ಹೆಣ್ಣು, ಇದು ಹೋರಿ. ಇದು ಏನಂದ್ರೆ ಜೊತೆನೆ ನಾವು ತಗೊಂಡ್ ಬಂದಿದ್ದು ಅಲ್ಲಿಂದಾನೆ. ಸೊ ಇದು ಬಂದ್ಬಿಟ್ಟು 1.25 ವರ್ಷ ಇದಕ್ಕೆ ಒಂದು 2.25 ವರ್ಷ. ಸೊ ಸ್ವಲ್ಪ ತುಂಟ ಅನ್ಸುತ್ತೆ. ತುಂಟ ಜಾಸ್ತಿ ಇದು. ಇವನಿಗೆ ಸ್ವಲ್ಪ ನಾವು ಜಾಸ್ತಿ ಮುದ್ದು ಮಾಡಿದ್ರೆ ಜಾಸ್ತಿ ಇದು ಹಂಗೆ ನಮ್ಮ ಮಯಾಂಕ್ ತರ ಆಡ್ತಾನೆ ಸ್ವಲ್ಪ. ಇದು ನಮಗೆ ಟೋಟಲ್ ಆಗಿ 2 ಲಕ್ಷ ಆಯ್ತು ಇಲ್ಲಿಗೆ ರೀಚ್ ಆಗಷ್ಟರಲ್ಲಿ. ರೀಚ್ ಆಗಿ 2 ಲಕ್ಷ ಆಯ್ತಾ? 2 ಲಕ್ಷ ಆಯ್ತು. ಅಂದ್ರೆ ನೀವು ಏನು ರೀಚ್ ಆಗಕ್ಕೆ ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಾವು ಅಲ್ಲಿಂದ ತಗೊಂಡ್ಬಂದು ಅಲ್ಲಿ ಏಜೆಂಟ್ ಗಳಿಗೆ ಅವ್ರಿಗೆ ಕೊಡೋದು ಕಮಿಷನ್ ಆಗ್ಲಿ, ಈ ಹಸುಗಳು ಟ್ರಾನ್ಸ್ಪೋರ್ಟೇಶನ್ ಆಗ್ಲಿ, ಪರ್ಮಿಟ್ ಆಗ್ಲಿ, ಅದಕ್ಕೆಲ್ಲ ಸೇರಿ ಟೋಟಲ್ ಆಗಿ 2 ಲಕ್ಷ ಆಯ್ತು ಎರಡಕ್ಕೆ. ಸೊ ಇವಾಗ ಏನಿದೆ ಅಂದ್ರೆ ರೇಟ್ ಜಾಸ್ತಿ ಆಗಿದೆ. ಇವಾಗ ಏನು ನಮ್ಮ ಮೋದಿ ಅವರು ಪ್ರಧಾನಮಂತ್ರಿ ಅವರು ಅವ್ರದ್ದು ಒಂದು ಫೋಟೋ ಎಲ್ಲ ಬಂತಲ್ಲ ನೋಡಿ, ಇದ್ರ ಜೊತೆಗೆ. ಹಂಗಾಗಿ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಇವಾಗ 2 ಇರೋ ಜಾಗದಲ್ಲಿ 4 ಲಕ್ಷವರೆಗೂ ಹೋಗ್ತಾ ಇದೆ. ಸೊ ಇದೆಲ್ಲ ಏನಂದ್ರೆ ಒಂದು ನಿಮಗೆ ಕಲೆಕ್ಷನ್ ಇಂಟ್ರೆಸ್ಟ್ ಇರೋರ್ಗೆಲ್ಲ ಈ ತರ ಒಂದು ವೆರೈಟಿ ಕಲೆಕ್ಷನ್ ಆಗಿರುತ್ತೆ. ಇದು ನಿಮಗೆ ಹಾಲ್ಗೆ ಅಂತ ಕಲೆಕ್ಷನ್ ಮಾಡಿರೋದಲ್ಲ. ಇದು ಹಾಲೆಲ್ಲ ನಿಮಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಒಂದು ಅರ್ಧದಿಂದ 1 ಲೀಟರ್ ಕೊಡ್ಬೋದು ಅಷ್ಟೇ. ಅರ್ಧದಿಂದ 1 ಲೀಟರ್ ಹಾಲು ಬರುತ್ತೆ ಅಷ್ಟೇ. ಬಟ್ ಇದು ನಮ್ಮ ನಾಟಿ ತಳಿನ. ಇದ್ರದ ಸಗಣಿ ಗಂಜಲನ ನಾವು ನಮ್ ಜೀವಾಮೃತಕ್ಕೆ ಗೋಮೂತ್ರಕ್ಕೆ ಉಪಯೋಗಿಸ್ಕೊಬಹುದು. ಚೆನ್ನಾಗಿರುತ್ತೆ. ಬಟ್ ಇದೊಂಥರ ಸಾಕಕ್ಕೂ ಚೆನ್ನಾಗಿದೆಲ್ಲ, ತುಂಬಾ ಮುದ್ದಾಗಿದೆ. ನಿಜಲ್ಲೂ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಿಜಲ್ಲೂ ಒಂಥರ ಹಸು ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ನೈಸ್ ಆಗಿದೆ. ಮತ್ತೆ ನಿಮಗೆಲ್ಲ ಇದ್ರದ್ದೇನು ನಮ್ಮ HF ಆಗ್ಲಿ ಜರ್ಸಿ ಆಗ್ಲಿ ಮೇಂಟೈನ್ ಮಾಡ್ದಂಗೆಲ್ಲ ಅಷ್ಟಲ್ಲೇನ್ ಖರ್ಚು ಬರಲ್ಲ. ತುಂಬಾ ಈಸಿ ಮೇಂಟೆನೆನ್ಸ್. ಹುಲ್ಲಲ್ಲೇನ್ ಜಾಸ್ತಿ ತುಂಬಾ ಬೇಕಾಗಿಲ್ಲ. ಸ್ವಲ್ಪ ಇದು ಹಿಂಡಿಗೆ ಎಲ್ಲ ಕೊಟ್ರೆ ನಿಮ್ಗೆ ಸಾಕು. ಇದು ಆಂಧ್ರ ತಳಿ ಆಗಿರೋದ್ರಿಂದ ನಿಮ್ಮ ಬಿಸಿಲಿಗೂ ಹೌದೌದು, ಅಲ್ಲಿ ಕೂಡ ನಿಮ್ಗೆ ಬಿಸಿಲು ಜಾಸ್ತಿ, ಇಲ್ಲೂ ಕೂಡ ಬಿಸಿಲು ಜಾಸ್ತಿ. ಅಂದ್ರೆ ನೀವು ಫ್ಯಾನ್ ಗೀನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರೆ ಸರ್ ಹಸುಗಳನ್ನ. ಪ್ಲಸ್ ಇನ್ನೊಂದೇನೋ ನಿಮ್ಮ ತೊಟ್ಟಿ ಇದು ಅಷ್ಟೇ, ದನಿನ್ ಕೊಟ್ಟಿಗೆನೂ ಅಷ್ಟೇ ಅಂತ ಗಲೀಜಿಲ್ಲ. ಕೆಲವರೆಲ್ಲ ಸುಮ್ನೆ ಎಲ್ಲ ತುಂಬಾ ಸಗಣಿ ಅದೆಲ್ಲ ಹಾಗೆ ಬಿಟ್ಟಿರ್ತಾರೆ. ಅಂದ್ರೆ ಫ್ಯಾನ್ ಹಸುಗಳಿಗೆ ಅಂತ ಇಷ್ಟೆಲ್ಲ ಯಾರು ಚೆನ್ನಾಗಿ ನೋಡ್ಕೊಂತಾರೆ. ಇವನಂತೂ ದೊಡ್ಡ ತುಂಟ ಅನ್ಸುತ್ತ. ಅವನಿಗೆ ಸ್ವಲ್ಪ ಗತ್ತು ಜಾಸ್ತಿ. ಬಟ್ ಸಿಕ್ಕಾಪಟ್ಟೆ ಏನು ಬಲಶಾಲಿ ಆಗಿದ್ದಾನೆ. ಹಂಗೆ ಮುದ್ದು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಜಾಸ್ತಿ ಮುದ್ದು ಮಾಡಿದ್ರೆ ನಾವು ಜಾಗ್ರತೆಯಲ್ಲಿ ಇರ್ಬೇಕು.
ಇದ್ ನೋಡಿ ಇದ್ ನೆಕ್ತಾನೆ ಇರುತ್ತೆ. ಇದು ಪಾಪ ಇದೇನ್ ಜಾಸ್ತಿ ಏನ್ ಇದಿಲ್ಲ ಅದಕ್ಕೆ. ಅದು ತುಂಬಾ ನೆಕ್ಕತ್ತೆ ಅನ್ಸುತ್ತಲ್ಲ ನಿಮ್ನ? ಅಂದ್ರೆ ಇದು ಸಾಧು, ಜಾಸ್ತಿ ಏನ್ ಇದಿಲ್ಲ, ಒಂಥರ ಇದಿಲ್ಲ ಆ ರೀತಿ. ಇದು ಯಾವ ವೆರೈಟಿ ಇದು ನಿಮ್ದು? ಇನ್ನೊಂದಿದೆಲ್ಲ ಇದು ಒಂದು ಕ್ರಾಸ್ ಬ್ರೀಡ್. ಇದೊಂದು ಕಾಂಕ್ರೇಜ್ ಮತ್ತೆ ನಮ್ಮ ಮಲೆನಾಡು ಇದಕ್ಕೆ ಮಲ್ನಾಡ್ ಗಿಡ್ಡ ಅದಕ್ಕೆ ಕ್ರಾಸ್ ಆಗಿರೋ ವೆರೈಟಿ. ಅಂದ್ರೆ ಇದು ನಿಮಗೆ ಎಷ್ಟೋ ತಲೆಮಾರಿದು. ಅಂದ್ರೆ ಈಗ ಮಲ್ನಾಡು ಗಿಡ್ಡಕ್ಕೂ ಕಾಂಕ್ರೇಜಿಗೂ ಕ್ರಾಸ್ ಆಗಿ ಬಂದಿರೋ ವೆರೈಟಿ ಇದು. ರೈಟ್. ಒಂದ್ 2-3 ತಲೆಮಾರು ಆಗಿರೋ ವೆರೈಟಿ ಅನ್ಸುತ್ತೆ ನೋಡಿದಾಗ. ಓಕೆ. ಯಾಕಂದ್ರೆ ಇದ್ರದ್ದು ನೋಡಿ ನೈಸ್ ಎಲ್ಲ ನೋಡಿ. ಸಿಕ್ಕಾಪಟ್ಟೆ ನೈಸ್ ಇದೆ. ಹೌದು, ಸ್ವಲ್ಪ ನಿಮಗೆ 2-3 ತಲೆಮಾರು ಆದ್ರೆ ಸ್ವಲ್ಪ. ಮತ್ತೆ ಮುಖದ ಲುಕ್ಕುನು ಅಷ್ಟೇ ತುಂಬಾ ಸಖತ್ತಾಗಿದೆ ನೋಡಿ. ಕೊಂಬು ನೋಡಿ, ಕಾಂಕ್ರೇಜ್ ಹಿಂಗೆ ಬರುತ್ತೆ. ಹೌದು, ಅಗಲ ಬರುತ್ತೆ. ಸ್ವಲ್ಪ ಚಿಕ್ಕದಾಗಿದೆ ಆ ರೀತಿ. ಸೊ ಇದು ದೇಸಿನೇ, ಇದೂನು ದೇಸಿ. ಓಕೆ. ಬಟ್ ಇದಂತೂ ಸಿಕ್ಕಾಪಟ್ಟೆ ತುಂಟ ನೋಡಕ್ಕೆ ಈ ವೆರೈಟಿ. ಸರ್ ನಿಮ್ಗೆ 2 ಆಯ್ತಲ್ಲ ಪೂರ್ತಿ ತರೋದಕ್ಕೆಲ್ಲ ಸೇರಿ? ಹೌದೌದು. ಅದು ಹೇಳಕ್ಕಾಗಲ್ಲ ಸರ್, ನಿಮಗೆ ಒಂದೊಂದ್ಸಲಿ ಒಂದೊಂದ್ ರೇಟ್ ಇರುತ್ತೆ ಅಲ್ಲಿ. ಇಂಥದ್ದೇ ರೇಟ್ ಫಿಕ್ಸ್ ಅಂತ ಹೇಳಕ್ಕಾಗಲ್ಲ. ನೀವು ಹೆಂಗೆ ಬಾರ್ಗೇನ್ ಮಾಡಿ ಅದು ಅಲ್ಲಿ ಏನ್ ಮಾತಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಎಲ್ಲ. ಆಯ್ತು ಬಾರ, ನಾನು ಏನ್ ಮಾಡಲ್ಲ, ನೆಕ್ಕಬೇಡ ನನ್ನ. ತುಂಬಾ ನೆಕ್ಕದ್ ಜಾಸ್ತಿ ಅಲ್ಲ ಇದು ನಮ್ಮ. ಸೊ ಅದಕ್ಕೆ ಅನ್ಸದೆ ಜನ ಇದನ್ನ ಸ್ವಲ್ಪ ಮನೇಲೆಲ್ಲ ಸಾಕ್ತಾರಲ್ಲಿ. ಸಖತ್ತಾಗಿದೆ ವೆರೈಟಿ. ವಾವ್, ತುಂಬಾ ಚೆನ್ನಾಗಿದೆ ಸರ್. ನಿಮ್ಮ ಹತ್ರ ಇದು ತಂದು ಎಷ್ಟು ದಿನ ಆಯ್ತು? 6 ತಿಂಗಳಾಯ್ತು ಸರ್ ತಗೊಂಡ್ಬಂದು. 6 ಮಂತ್ಸ್ ಆಯ್ತು. ನಿಮ್ಗೆ 6 ಮಂತ್ಸ್ ಇಂದ ಇದೇನು ಹೆಲ್ತ್ ಅಪ್ಸೆಟ್ ಅಲ್ಲಿಂದ ಇಲ್ಲಿ ತಂದಿರೋದು ಆತರದ್ ಏನೂ ಇಲ್ಲ? ಏನಿಲ್ಲ. 1-2 ದಿನ ಸ್ವಲ್ಪ ಹೊಂದ್ಕೊಳಕ್ ಟೈಮ್ ತಗೊಳ್ತು. ತಿನ್ನೋದೆಲ್ಲ ಸ್ವಲ್ಪ ಕಡಿಮೆ ಇತ್ತು 1-2 ದಿನ. ಯಾಕಂದ್ರೆ ಅವು ಇಲ್ಲಿ ಒಣ ಹುಲ್ಲು ಹಾಕ್ತಿದ್ರೆ ನಾವಿಲ್ಲಿ ಹಸಿ ಹುಲ್ಲು ಹಾಕ್ತಿವಿ. ಹಸಿ ಹುಲ್ಲು ಹಾಕ್ತೀರಾ? ಅದ್ ಬಿಟ್ರೆ ಬೇರೆ ಇದಕ್ಕೇನು ಕೊಡಲ್ಲ ನೀವು? ಬೇರೆ ಸ್ವಲ್ಪ ಹಿಂಡಿ ಹಾಕ್ತಿವಿ. ಹಿಂಡಿ ಹಾಕ್ತೀರಾ ಪ್ರೋಟೀನ್ಸ್ಗೋಸ್ಕರ. ಸೊ ಇದಕ್ಕೆ ನೀವು ಮೂಗ್ದಾರ ಹಾಕಲ್ವಾ ನಿಮ್ಮಲ್ಲಿ? ಇಲ್ಲೇನು ಜಾಸ್ತಿ ಯಾಕಂದ್ರೆ ನಿಮ್ಮ ಯಾವ 3 ಹಸುಗಳಿಗೂ ನೀವು ಮೂಗ್ದಾರ ತರ ಹಾಕಿಲ್ಲ? ಹಾಕಿಲ್ಲ. ಕೆಲವೊಂದಕ್ಕೆ ಹಾಕ್ತಾರೆ, ನಮ್ ಸೈಡ್ ಎಲ್ಲ ಹಾಕ್ತಾರೆ. ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಕೆಲವೊಂದ್ಸಲ. ಅದೇ ಮೋಸ್ಟ್ಲಿ ಇವನು ಬೇಕು ಅನ್ಸುತ್ತೆ. ಅದು ಒಂದು ಏಜ್ ಆತರ ಇರುತ್ತೆ ಅದು. ಈಗ ನಮ್ಮ ಜನರಲ್ಲಿ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ ಹಂಗೆ. ಸಖತ್ತಾಗಿದೆ ಸರ್. ತುಂಬಾನೇ ಥ್ಯಾಂಕ್ಸ್ ಸರ್. ಈ ಒಂದು ವೆರೈಟಿ ನಮ್ಗೆ ಇಲ್ಲೇ ಪುಂಗ್ನು ರೋಗದ ಬದ್ಲು ಇಲ್ಲೇ ನಮ್ಗೆಲ್ಲರಿಗೂ ತೋರ್ಸಿದಕ್ಕೆ. ಈಗ ಎಲ್ಲಾ ಕಡೆ ಆಗಿದೆ. ಈಗ ದೇವಸ್ಥಾನಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ದೇಸಿ ವೆರೈಟಿಯಲ್ಲಿ. ಹೌದು, ಕೂಡ ಸಾಕ್ಲಿಕ್ಕೆ. ಇಲ್ಲಾಂದ್ರೆ ಮೊದ್ಲು ಗೀರು, ಮಲ್ನಾಡ್ ಗಿಡ್ಡ ಅಂತವೇ ಸಾಕ್ತಾ ಇದ್ರು. ಹೌದು. ಈಗ ನಾನು ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಒಬ್ರು ನೋಡ್ದೆ, ಅವರು ಅಷ್ಟೇ ಆಂಧ್ರದ್ದು ಒಂಗೋಲ್ ಇದೆ ಅಲ್ಲ, ಸ್ವಲ್ಪ ಅದನ್ನ ಜಾಸ್ತಿ ಈಗ ನಮ್ಮಲ್ಲಿ ಏನಂದ್ರೆ ಏನಾಗಿದೆ ಅಂದ್ರೆ ಜಾಸ್ತಿ HF ಜರ್ಸಿ ಅದೇ ಹೋಗ್ತಾ ಇದಾರೆ. ಬರೀ ಹಾಲು ದುಡ್ಡು. ಹೌದು. ಅದ್ರ ಬದಲು ಸ್ವಲ್ಪ ಈ ತರನು ಮಾಡ್ಬೇಕು. ಅಂದ್ರೆ ದುಡ್ಡು ಮೇಯ್ನೆ, ಆದ್ರೆ ಇದು ಒಂದಿದ್ರೆ ಒಳ್ಳೇದು. ಅಂದ್ರೆ ನೋಡಿ ಇದೊಂಥರ ಅನುಕೂಲ ಇದ್ದವ್ರು ಮಾಡ್ಕೊಬಹುದು. ಇಲ್ಲ ಆಕ್ಚುಲಿ ನಾವು ಒಂದಷ್ಟು ತಳಿ ಉಳಿಸ್ಬೇಕು. ಹೌದು. ಬಟ್ ಇನ್ನೊಂದೇನ್ ನನಗೆ ತುಂಬಾ ಖುಷಿ ಆಗಿದೆ ಅಂದ್ರೆ, ನೀವ್ ಇದ್ರ ಜೊತೆ ಒಂದ್ ಮೇಲ್ ಫೀಮೇಲ್ 2 ತಂದಿದ್ದೀರಾ. ಸೊ ಅವಾಗ ಏನಾದ್ರೆ ನಿಮ್ಗೆ ಒಳ್ಳೆ ನ್ಯಾಚುರಲ್ ಬ್ರೀಡೇ ಬರುತ್ತೆ. ನೆಕ್ಸ್ಟ್ ತಳಿಯಲ್ಲಿ ಏನು ಮಿಕ್ಸ್ ಬರೋದಿಲ್ಲ. ಹೌದು. ಸೊ ಬೇರೆಯವ್ರ ಏನ್ ಮಾಡ್ತಾರೆ, ಇದಾಕ್ಸ್ತಾರೆ, ಇಂಜೆಕ್ಷನ್ ಕೊಡಿಸ್ತಾರೆ, ಸೆಮಿನಾನ್ ಕೊಡಿಸ್ತಾರೆ. ಸೊ ಅದರಿಂದ ಆ ತಳಿ ಸ್ವಲ್ಪ ಚೇಂಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದೊಂದು ಒಳ್ಳೇದು ಸರ್. ತುಂಬಾನೇ ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.